ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಎಲ್ರು ಇದ್ರೆ ಚೆನ್ನಾಗಿರೋ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಅಂತೂ ಇಂತೂ ಮಾಡೋ BCCI ಒಂದು ಕ್ಲಾಪ್ಸ್ ಹೊಡಲೇಬೇಕು ಗುರು. ಏನಕ್ಕಪ್ಪ ಅಂತಂದರೆ, ನಮ್ಮ ವಿರಾಟ್ ಕೊಹ್ಲಿ ಅವ್ರನ್ನ ರಣಜಿ ಮ್ಯಾಚಿಗೆ ಆಡೋಂಗೆ ಮಾಡೇ ಬಿಟ್ಟರು. ಲಾಸ್ಟಿಗೆ ಕಡೆಗೂ ಆಡಲ್ಲ ಅಂತ ನೆಕ್ ಪೇನು ಎಲ್ಬೋ ಪೇನ್ ಅಂತೇಳಿ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ತಪ್ಸ್ಕೋಬೇಕಂತ ನೋಡಿದರು. ಆದರೆ ಎಲ್ಲೂ ಹೋಗೋಕ್ಕಾಗಲ್ಲ ಮರಿಗಳೇ ಅಂತೇಳಿ BCCI ಒಂದು ತೀರ್ಮಾನಕ್ಕೆ ಬಂದುಬಿಟ್ಟು ಇನ್ನೇನು ಇದೆ ನೆಕ್ಸ್ಟ್ ವೀಕಲ್ಲಿ ಆಡ್ತಿರೋ ರಣಜಿ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಡೆಲ್ಲಿ ಟೀಮಲ್ಲಿ ಆಡ್ತಿದ್ದಾರೆ ಗುರು. ಅದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಹೆಂಗೋ ಒಪ್ಕೊಂಡಿದ್ದಾರೆ. ಆ ಪೇನ್ ಈ ಪೇನ್ ಅಂತೆ ಎಸ್ಕೇಪ್ ಮಾಡ್ಬೇಕಂತ ಅಂದ್ಕೊಂಡಿದ್ರೇನೋ, ಆದರೂ ಬಿಡಲಿಲ್ಲ BCCI ಅಂತಲೇ ಹೇಳ್ಬೋದು. ಈ ಥರ ಒಂದು ಟಫ್ ಮಾಡಿದರೆ ಯಾವನಾದರೂ ಬಗ್ಬೇಕಾಗುತ್ತೆ ಗುರು. ಫುಲ್ಲು ಸ್ಟ್ರಿಕ್ಟ್ ಡಿಸ್ಕಷನ್ಗಳು ತರ್ತಿದ್ದಾರೆ, ಸ್ಟೇಟ್ಮೆಂಟು ಪಾಸ್ ಮಾಡ್ತಿದ್ದಾರೆ BCCI ಅಂತೂ. ಪ್ಲೇಯರ್ಸಿಗಂತೂ ಮೊನ್ನೆ ರೋಹಿತ್ ಶರ್ಮರಿಗೂ ಅದೇ ರೀತಿ ಹೇಳಿದಲ್ಲ, ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ಬೇಕಂತೆ ಗುರು. 15 ದಿವಸಕ್ಕೆ ಮೇಲೆ ಟೂರ್ ಮೇಲೆ ಕರ್ಕೊಂಡು ಹೋಗಂಗಿಲ್ಲಂತೆ ಅಂತ BCCI ಸ್ಟೇಟ್ಮೆಂಟ್ ಹೇಳಿದಾಗ ರೋಹಿತ್ ಶರ್ಮ ಪಕ್ಕ ಅಫಿಷಿಯಲಾಗಿ ಬಂದೈತಾ ಅಂತ ಕೇಳಿದ್ರು. ಇದೇ ರೀತಿ ಹೇಳಿದರು ಯಾರಪ್ಪ ಈತಗ ನ್ಯೂಸ್ ಮ್ಯಾನಿಗೆ. ಪಕ್ಕ ಹ್ಯಾಂಡ್ಲಿಂಗ್ ಬಂದೈತಾ, ಇಲ್ಲ ತಾನೇ, ಸುಮ್ಮನಿರಿ ಅಂತ ಏನಕ್ಕೆ ಮಾಡ್ತಿದ್ದೀರಾ, ಆಪ್ಸ್ತಿದ್ದೀರಾ ಅಂತ ಹೇಳ್ಬಿಟ್ಟು ರೋಹಿತ್ ಶರ್ಮ ಅವ್ರು ಕೇಳ್ತಾರೆ. ಅದೇ ರೀತಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತ ನಿನ್ನೆ ಹೇಳ್ದೆ ಹಿಂಗೆ LSG ಅವರು ಪಕ್ಕ ಅಫಿಷಿಯಲಾಗಿ ಕ್ಯಾಪ್ಟನ್ನ ಮಾಡಿದರು ಗುರು. ಅದು ಯಾರಪ್ಪ ಅಂತಂತಂದರೆ ನಮ್ಮ ರಿಷಬ್ ಪಂತ್ ಅವ್ರನ್ನ ಅಫಿಷಿಯಲ್ಲಾಗಿ LSGಗೆ ಕ್ಯಾಪ್ಟನ್ನಾಗಿ ಮಾಡಿದರು. ನಮಗೆ ಗೊತ್ತಿರಲಿಲ್ಲ ಪಾಪ ಇವ್ರು ಕ್ಯಾಪ್ಟನ್ ಮಾಡ್ತಾರೆ ಅಂತ. 30 ಕೋಟಿ ಕೊಟ್ಬಿಟ್ಟು ಅಲ್ಲಿ ಕಿತ್ತಕ್ಕೆ ತೊಗೊಂಡಿದ್ದಾರೆ ರಿಷಬ್ ಪಂತ್ ಅವ್ರನ್ನ ಕ್ಯಾಪ್ಟನ್ ಮಾಡಿದೆ. ಮೊದಲೇ ಮಾತುಕತೆ ಆಗಿರುತ್ತೆ ಗುರು. ಅವ್ರ ಟೀಮಲ್ಲಿ ಇರಬೇಕಾದ್ರೇ ಇವ್ರ ಹತ್ರ ಮಾತಾಡ್ಕೊಂಡೆ ರಿಷಬ್ ಪಂತ್ ಅವ್ರು ಮೆಗಾ ಆ್ಯಕ್ಷನಿಗೆ ಬಂದಿರ್ತಾರೆ. ಇಲ್ಲಾಂದರೆ ಯಾವ ನನ್ನ ಮಗ ಬರ್ತಾನೆ ಗುರು ಮೆಗಾ ಆ್ಯಕ್ಷನಿಗೆ ಟೀಮ್ನ ಬಿಟ್ಬಿಟ್ಟು ಮೊದಲೇ ಒಪ್ಕೊಂಡಿರ್ತಾರೆ. ನಾವು ಕ್ಯಾಪ್ಟನ್ ಕೊಡೋಂಗಿದ್ರೆ ಮಾತ್ರ ಬರ್ತೀವಿ, ಇಲ್ಲಾಂದರೆ ಬರೋಕ್ಕಲ್ಲ ಅಂತ. ಇವ್ರು ಸುಮ್ಮನೆ ಸಸ್ಪೆನ್ಸ್ ಇಡಬೇಕಂತ ಹೇಳ್ಬಿಟ್ಟು ನಿಕ್ಲೆಸ್ ಪೂರನ್ನು ಮಾಡ್ತೀವಿ, ರಿಷಬ್ ಪಂತ್ ಅವ್ರನ್ನ ಮಾಡ್ತೀವಿ, ಇಲ್ಲ ನಿಕ್ಲೆಸ್ ಪೂರನ್ನು ಮಾಡ್ತೀವಿ ಅಂತೇಳಿ 2 ದಿನಲಿದ್ದ ಸ್ವಲ್ಪ ಸಸ್ಪೆನ್ಸ್ ಇಟ್ಟಿದ್ರು. ಆದರೂ ಅವ್ರದ್ದು ಏನು ಕಿತ್ತಾಕೋ ಕೆಲಸ ನಡೀಲಿಲ್ಲ. ಅಲ್ಲಿಗೂ ಲಾಸ್ಟಿಗೂ ರಿಷಬ್ ಪಂತ್ ಅವ್ರನ್ನ ಕ್ಯಾಪ್ಟನ್ ಮಾಡಿ ಲಕ್ನೋ ಸೂಪರ್ ಜೈನ್ಸ್ ಕತೆ ಧ್ವಂಸ ಮಾಡಿ ಬಿಟ್ರು ಗುರು. ಇಂಥ ಮಾಡಿ ಹೆಂಗೆ ತಾಣತ್ತಾರೆ ನೋಡ್ಬೇಕು. ಲಕ್ನೋ ಸೂಪರ್ ಜೈನ್ಸ್ನ ಡೆಲ್ಲಿನಂತೂ ಮುಣುಕ್ಸೇ ಬಿಟ್ಟರು. ರಿಷಬ್ ಪಂತ್ ಅವ್ರನ್ನ ಲಕ್ನೋ ಸೂಪರ್ ಜೈನ್ಸ್ನ ಏನು ಮಾಡ್ತಾರೆ ನೋಡ್ಬೇಕು. ಇವಾಗ ಅಲ್ಲಿ ಡೆಲ್ಲಿಗೆ ನಮ್ಮ KL ಕ್ಯಾಪ್ಟನ್ ಆಗ್ತಾರೆ ಅಂತಂತಂದರೆ ಅಲ್ಲಿ ಧುಮ್ಕಿನೇ ಹೊಡೆದೈತಂತಲೇ ಹೇಳ್ಬೋದು ಗುರು. ಏನಾಗುತ್ತೆ ನೋಡೋಣ ನೆಕ್ಸ್ಟ್ ಬರೋ ದಿನಗಳಲ್ಲಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.